ಶ್ರೀ ಶಾರದಾದೇವಿ ಜೀವನಗಂಗಾ ಮಾನವೀಯ ಮುಸುಕಿನಲ್ಲಿ ಅಧ್ಯಾಯ 29ರ ಮುಂದುವರಿದ ಭಾಗ. ದೇಶಾಚಾರ ಕುಲಾಚಾರಗಳಿಗೆ ಶ್ರೀಮಾತೆಯವರು ಇಷ್ಟೊಂದು ಮನ್ನಣೆ ಕೊಡುತ್ತಿದ್ದರಾದರೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ನಿಯಮಗಳನ್ನು ಮೀರಿ ನಡೆದ ಉದಾಹರಣೆಗಳುಂಟು. ಒಮ್ಮೆ ಅವರು ಊಟಕ್ಕೆ ಕುಳಿತಾಗ ಹಾಲು, ಮಾವಿನ ಹಣ್ಣು, ಸಿಹಿ ತಿಂಡಿ ಇವುಗಳನ್ನು ಬೇರೆ ಬೇರೆಯಾಗಿ ಬಡಿಸಲಾಗಿತ್ತು. ಅವರು ಆ ಮೂರನ್ನು ಒಟ್ಟಿಗೆ ಸೇರಿಸಿ ಅದರಿಂದ ಸ್ವಲ್ಪ ಭಾಗವನ್ನಷ್ಟೇ ತಿಂದು ಉಳಿದಿದ್ದನ್ನು ಇದು ನನ್ನ ಮಕ್ಕಳಿಗೆ ಎಂದರೆ ಅದಕ್ಕಾಗಿ ಪ್ರಾರ್ಥಿಸಿದ್ದ ಒಬ್ಬಿಬ್ಬ ಶಿಷ್ಯರಿಗಾಗಿ ಎನ್ನುತ್ತಾ ಎತ್ತಿರಿಸಿದರು. ಬಳಿಕ ಅವರು ಎದ್ದು ಕೈ ತೊಳೆದುಕೊಂಡು ಬಂದರು. ನೋಡುತ್ತಾರೆ, ಅಷ್ಟರಲ್ಲಿ ಒಬ್ಬಳು ಭಕ್ತೆ ಆ ಪ್ರಸಾದವನ್ನು ತೆಗೆದಿಟ್ಟುಕೊಂಡು, ಎಲ್ಲ ಮಕ್ಕಳಿಗೇ ಆಯಿತು, ನಾವೆಲ್ಲ ಉಪವಾಸ ಸಾಯಬೇಕೇನು ಎನ್ನುತ್ತಾ ತಾನೇ ತಿನ್ನುತ್ತಿದ್ದಾಳೆ. ಅವಳ ಮುಖದಲ್ಲಿ ತನ್ನ ಬಗ್ಗೆ ಶ್ರೀಮಾತೆಯವರಿಗೆ ಪ್ರೀತಿ ಕಡಿಮೆ ಎಂಬ ಮುನಿಸು, ಜೊತೆಗೆ ಅಂತೂ ತಾನು ಪ್ರಸಾದವನ್ನು ದಕ್ಕಿಸಿಕೊಂಡು ಬಿಟ್ಟೆನಲ್ಲ ಎಂಬ ಖುಷಿ ಎರಡೂ ಕಾಣುತ್ತಿದ್ದವು. ಈ ದೃಶ್ಯವನ್ನು ನೋಡಿ ಶ್ರೀಮಾತೆಯವರು ಮೊದಲು ದಂಗಾದರು. ಆದರೆ ಪ್ರತಿಯಾಗಿ ಏನನ್ನೂ ಹೇಳಲಿಲ್ಲ. ಶಾಂತವಾಗಿ ಅಡಿಗೆ ಮನೆಯಿಂದ ಇನ್ನಷ್ಟು ಅನ್ನ, ಹಾಲು, ಹಣ್ಣು, ಸಿಹಿ ತಿಂಡಿ ತರಿಸಿ ಅವುಗಳಲ್ಲಿ ಒಂದೆರಡು ತುತ್ತು ತಿಂದು ಉಳಿದಿದ್ದನ್ನು ಇದು ನನ್ನ ಮಕ್ಕಳಿಗಿರಲಿ ಎಂದು ಪುನಃ ತೆಗೆದಿಟ್ಟರು. ಆಗ ಅಲ್ಲಿದ್ದ ಇನ್ನೊಬ್ಬಳು ಭಕ್ತಿಗೆ ಅವರ ಈ ನಡವಳಿಕೆಯನ್ನು ನೋಡಿ, ಏನು, ಎರಡನೆಯ ಸಲ ಊಟವೇ ಎಂದು ತುಂಬಾ ಆಶ್ಚರ್ಯವಾಯಿತು. ಏಕೆಂದರೆ ತಿಂದ ಆಹಾರದ ಪ್ರಮಾಣ ಎಷ್ಟೇ ಕಡಿಮೆ ಇದ್ದರೂ ಅದಕ್ಕೆ ಊಟ ಮಾಡಿದ ಲೆಕ್ಕವೇ. ಎರಡನೆಯ ಸಲ ಬಾಯಂಜಲು ಮಾಡಿಕೊಂಡರೆ ಸಾಕು. ಸಂಪ್ರದಾಯಸ್ಥರ ದೃಷ್ಟಿಯಲ್ಲಿ ಅದೊಂದು ದೊಡ್ಡ ತಪ್ಪು. ಆದರೆ ಆ ಭಕ್ತಿಗೆ ಶ್ರೀಮಾತೆಯವರನ್ನು ನೇರವಾಗಿ ಕೇಳುವ ಧೈರ್ಯವಾಗದೆ ಸುಮ್ಮನಿದ್ದು ಬಿಟ್ಟಳು. ಹೀಗಾಗಿ ಆ ವಿಚಾರದಲ್ಲಿ ಅವರ ಅಭಿಪ್ರಾಯವೇನು ಎನ್ನುವುದು ತಿಳಿಯದೇ ಹೋಯಿತು. ಆದರೆ ಇದೇ ಬಗೆಯ ಇನ್ನೊಂದು ಸಂದರ್ಭದಲ್ಲಿ ಅವರು ಹಾಗೆಯೇ ಮಾಡಿದಾಗ ಅಲ್ಲಿದ್ದ ಇನ್ನೊಬ್ಬಳು ಭಕ್ತೆ ಅವರನ್ನು ಕೇಳಿಯೇ ಬಿಟ್ಟಳು. ಅಮ್ಮ, ನೀವು ಬ್ರಾಹ್ಮಣ ಸ್ತ್ರೀಯಾಗಿ 2 ಸಲ ಊಟ ಮಾಡಿದಿರಲ್ಲ, 2 ಸಲ ಬಾಯಂಜಲು ಮಾಡಿಬಿಟ್ಟಿರಲ್ಲ, ಇದು ಸರಿಯೇ ಎಂದು. ಆಗ ಶ್ರೀಮಾತೆಯವರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ನೋಡು, ನನ್ನ ಮಕ್ಕಳ ಮಂಗಳಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ, ಅದರಿಂದ ದೋಷವೇನೂ ಇಲ್ಲ. ಅಲ್ಲದೆ ಪ್ರಸಾದವಾದರೆ ಅದನ್ನು 1 ಅಲ್ಲ 5 ಸಲ ತಿಂದರೂ ದೋಷವಿಲ್ಲ. ಪ್ರಸಾದವನ್ನು ಇತರ ತಿನಿಸುಗಳೊಂದಿಗೆ ಹೋಲಿಸಬಾರದು. ಹೀಗೆ ತಾವು ಮಾಡಿದ್ದಕ್ಕೆ ಸಮರ್ಥನೆ ಕೊಟ್ಟದ್ದಲ್ಲದೆ ಆ ಭಕ್ತಿಯ ಒಳಿತಿಗಾಗಿ ಅತ್ಯಂತ ಸೂಕ್ತವಾದ ಇನ್ನೊಂದು ಕಿವಿ ಮಾತನ್ನು ಹೇಳಿದರು. ಅದಿರಲಿ, ನೋಡು, ನೀನು ಇಂಥ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡು ತಲೆ ಕೆಡಿಸಿಕೊಳ್ಳಬೇಡ. ಹೀಗೆ ಮಾಡುತ್ತಾ ಹೋದರೆ ನೀನು ಭಗವಂತನನ್ನೇ ಮರೆತು ಬಿಡುವಂತಾಗುತ್ತದೆ. ನೋಡು, ಭಗವಂತನನ್ನು ಸ್ಮರಿಸಿಕೊಳ್ಳುತ್ತಾ ನಿನಗೆ ಯಾವುದು ಸರಿ ಕಾಣುತ್ತದೆಯೋ ಅದನ್ನು ಮಾಡಿಕೊಂಡು ಹೋಗುತ್ತಿರು. ಇತರರು ಹೇಳುವ ಮಾತಿಗೆಲ್ಲ ಕಿವಿಗೊಡುತ್ತಾ ಕುಳಿತಿರಬೇಡ ಅಂದು ಹೀಗೆಂದರೂ ಸಾಮಾನ್ಯವಾಗಿ ಅವರು ಜನರ ಟೀಕೆ ತಿರಸ್ಕಾರಗಳಿಗೆ ಕಾರಣವಾಗುವಂಥದ್ದೇನನ್ನೂ ಮಾಡದಂತೆ ಎಚ್ಚರದಿಂದಿರುತ್ತಿದ್ದರು. ಒಮ್ಮೆ ಕಾಮರಪುಕುರಕ್ಕೆ ಒಬ್ಬ ಭಕ್ತ ಬಂದು ಶ್ರೀಮಾತೆಯವರ ಪಾದದ ಮುದ್ರೆಯನ್ನು ತೆಗೆದಿಟ್ಟುಕೊಳ್ಳಲು ಬಯಸಿದ. ಪಾದದ ಮುದ್ರೆ ಎಂದರೆ ಪಾದಗಳಿಗೆ ಬಣ್ಣ ಲೇಪಿಸಿ ಆ ಪಾದಗಳನ್ನು ಒಂದು ಬಿಳಿಯ ಬಟ್ಟೆಯ ಮೇಲಿಟ್ಟು ತೆಗೆದ ಗುರುತು. ಭಕ್ತಾದಿಗಳು ಈ ಬಗೆಯ ಪಾದಮುದ್ರೆಯನ್ನು ನೆನಪಿಗಾಗಿ ಅಥವಾ ಪೂಜೆಗಾಗಿ ಇಟ್ಟುಕೊಳ್ಳುತ್ತಾರೆ. ಶ್ರೀಮಾತೆಯವರು ಲೋಕಪೂಜಿತರು, 100 ಜನರಿಗೆ ದೀಕ್ಷಾ ಪ್ರದಾನ ಮಾಡಿದ ಗುರುಗಳು. ಆದ್ದರಿಂದ ಭಕ್ತರು ಅವರ ಪಾದಮುದ್ರೆಯನ್ನು ಬಯಸಿದ್ದರಲ್ಲಿ ಅತಿಶಯತೆಯೇನೂ ಇರಲಿಲ್ಲ ಮತ್ತು ಅವರು ಹಾಗೆ ಕೊಡುವುದರಲ್ಲಿ ಆಕ್ಷೇಪಣೀಯವಾದದ್ದೂ ಏನಿರಲಿಲ್ಲ. ಆದರೆ ಶ್ರೀಮಾತೆಯವರು ಕೇವಲ ಆ ದೃಷ್ಟಿಯಿಂದ ನೋಡಿ ಅವನ ಬೇಡಿಕೆಗೆ ಸಮ್ಮತಿಸಲು ಸಾಧ್ಯವೇ? ಆದರೂ ಆತನ ಸಾತ್ವಿಕ ಬಯಕೆಯನ್ನು ಒಮ್ಮೆಗೆ ತಿರಸ್ಕರಿಸಬಾರದೆಂದು, ಅದಕ್ಕೆ ಇದು ಸರಿಯಾದ ಜಾಗವಲ್ಲವಪ್ಪ, ಏಕೆಂದರೆ ಇಲ್ಲಿ ಎಲ್ಲರೂ ನಿನ್ನ ದೃಷ್ಟಿಯಿಂದಲೇ ನೋಡುವುದಿಲ್ಲ. ಉದಾಹರಣೆಗೆ, ಲಾಹಾಗಳ ಮನೆಯವರಲ್ಲಿ ಅನೇಕರು ಇಲ್ಲಿಗೆ ಬಂದು ಹೋಗುತ್ತಿರುತ್ತಾರೆ. ನನ್ನ ಕಾಲಿನಲ್ಲಿ ಅಗರಿನ ಕೆಂಪು ಬಣ್ಣ ಇದ್ದರೆ ಅವರು ಬಂದಾಗ ನಾನು ಮರೆಯಲ್ಲಿರಬೇಕಾಗುತ್ತದೆ ಎಂದು ಹೇಳಿ ಅವನ ಮನವೊಲಿಸಿದರು. ಅವತಾರ ಪುರುಷರೇ ಆದರೂ ಲೋಕದಲ್ಲಿ ಎಷ್ಟೊಂದು ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಎಂಬ ಸೂಕ್ಷ್ಮವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಕೆಂಪು ಅಗರು ಸುಮಂಗಲಿಯರು ಮಾತ್ರ ಹಚ್ಚಿಕೊಳ್ಳುವ ಮಂಗಳ ದ್ರವ್ಯ. ಪಾದಮುದ್ರೆ ಕೊಡುವ ಉದ್ದೇಶದಿಂದಲೇ ಆದರೂ ಶ್ರೀಮಾತೆಯವರು ಅದನ್ನು ಹಚ್ಚಿಕೊಂಡರೆ ಅದು ಆ ಹಳ್ಳಿಯ ಜನರ ಕಣ್ಣಿಗೆ ಬಿದ್ದು ಅವರೆಲ್ಲ ಗುಸುಗುಸು ಎನ್ನುವ ಸಾಧ್ಯತೆ ಇತ್ತು. ಅದಕ್ಕೆ ಅವಕಾಶವನ್ನೇ ಕೊಡದಿರುವ ಮುನ್ನೆಚ್ಚರಿಕೆ ಶ್ರೀಮಾತೆಯವರದು. ಎಂಥ ಸಂತನಿಗೂ ಸ್ವಂತ ಊರಿನಲ್ಲಿ ಮನ್ನಣೆ ಇಲ್ಲ.
ಶ್ರೀಮಾತೆ ಈ ಸತ್ಯವನ್ನು ಚೆನ್ನಾಗಿ ಮನಗಂಡಿದ್ದರು. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದು ಹಳ್ಳಿಯ ಹೆಂಗಸಿನಂತೆಯೇ ಕಾಣಿಸಿಕೊಳ್ಳುತ್ತಿದ್ದ ಅವರನ್ನು ಭಕ್ತಾದಿಗಳು ಯಾರ ದರ್ಶನ, ಸ್ಪರ್ಶ, ಸಂಭಾಷಣೆಗಳಿಂದಲೇ ಅಪೂರ್ವ ಅಲೌಕಿಕ ಶಾಂತಿಯನ್ನು ಅನುಭವಿಸುತ್ತಿದ್ದರೋ ಆ ಭಕ್ತಾದಿಗಳು ದೇವಿ ಜಗನ್ಮಾತೆ ಎಂದು ಭಾವಿಸಿದರು. ಆ ಹಳ್ಳಿಯ ಜನರ ದಿನ ಬಳಕೆಯ ಕಣ್ಣಿಗೆ ಅವರೊಬ್ಬರು ಹಳ್ಳಿಯ ಹೆಂಗಸೇ ಹೊರತು ಹೆಚ್ಚೇನಲ್ಲ. ಸ್ವತಃ ಶ್ರೀಮಾತೆಯವರಿಗೂ ತಮ್ಮ ದಿವ್ಯತೆಯ ಅರಿವಿದ್ದರೂ ಬಹಳಷ್ಟು ಭಕ್ತರು ತಮ್ಮ ದಿವ್ಯತೆಯನ್ನು ಗುರುತಿಸಿದ್ದಾರೆ ಎನ್ನುವುದು ತಿಳಿದಿದ್ದರೂ ಅದರ ಅರಿವಿಲ್ಲದ ಇತರರ ವಿಷಯದಲ್ಲಿ ಅವರು ತಾಳುವ ಎಚ್ಚರಿಕೆಯ ಸೂಕ್ಷ್ಮವನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನೊಮ್ಮೆ ಶ್ರೀಮಾತೆ ಉದ್ಬೋಧನದಲ್ಲಿದ್ದಾಗ ಒಬ್ಬಳು ಭಕ್ತೆ ಒಂದು ಕೆಂಪಂಚಿನ ಸೀರೆಯನ್ನು ತಂದು ಅರ್ಪಿಸಿ ದಯವಿಟ್ಟು ನೀವಿದನ್ನು ಉಟ್ಟುಕೊಳ್ಳಬೇಕು ಎಂದು ಬೇಡಿಕೊಂಡಳು. ಅವರ ದೃಷ್ಟಿಗೆ ಶ್ರೀಮಾತೆ ಒಬ್ಬರು ವಿಧವಾ ಸ್ತ್ರೀಯಲ್ಲ, ಸಾಕ್ಷಾತ್ ದೇವಿ. ಆದ್ದರಿಂದಲೇ ಆಕೆ ಸಾಮಾಜಿಕ ಕಟ್ಟಲೆಗಳನ್ನು ಲೆಕ್ಕಿಸದೆ ಅವರು ಈ ಸೀರೆಯನ್ನು ಉಡಬೇಕೆಂದು ಬಯಸಿದ್ದಳು. ಅವಳ ಸಂತೋಷಕ್ಕಾಗಿ ಶ್ರೀಮಾತೆ ಆ ಸೀರೆಯನ್ನು ಆಗೇನೋ ಉಟ್ಟುಕೊಂಡರು. ಆದರೆ ಸ್ವಲ್ಪ ಹೊತ್ತಿಗೆಲ್ಲ ಅದನ್ನು ಬಿಚ್ಚಿಟ್ಟು ಆಕೆಗೆ ಹೇಳಿದರು, ಏನಮ್ಮ, ಇದನ್ನು ನಾನು ಯಾವಾಗಲೂ ಉಟ್ಟುಕೊಂಡಿರಲು ಸಾಧ್ಯವೇ? ಜನರು ಪರಮಹಂಸರ ಹೆಂಡತಿ ಅಂಚಿನ ಸೀರೆ ಉಟ್ಟುಕೊಳ್ಳುತ್ತಾರೆ ಅಂತ ಆಡಿಕೊಳ್ಳುತ್ತಾರೆ. ಆದ್ದರಿಂದ ಇದು ಈಗ ಹಾಗೇ ಇರಲಿ. ನದಿಗೆ ಸ್ನಾನಕ್ಕೆ ಹೋಗುವಾಗ ಮಾತ್ರ ಉಟ್ಟುಕೊಳ್ಳುತ್ತೇನೆ ಎಂದು. ಜನಕಂಜಿ ನಡೆದುಕೊಂಡರೇನುಂಟು ಲೋಕದಿ, ಮನಕಂಜಿ ನಡೆಕೊಂಬುದೇ ಚಂದವು ಎಂಬ ಮಾತಿದ್ದರೂ ಕೆಲವು ಸಂದರ್ಭಗಳಲ್ಲಿ ಜನಕಂಜಿಯೂ ನಡೆಯಬೇಕಾಗುತ್ತದೆ. ಇವೆಲ್ಲ ಶ್ರೀಮಾತೆಯವರ ಮಾನವೀಯ ನಡವಳಿಕೆಯಲ್ಲಿ ಕಂಡುಬರುವ ಕೆಲವು ಸೂಕ್ಷ್ಮಗಳು. ಅವರು ತಮ್ಮ ಕೊನೆಯ ಕಾಯಿಲೆಯ ದಿನಗಳಲ್ಲಿ ಉದ್ಬೋಧನದಲ್ಲಿದ್ದ ಸಂದರ್ಭ. ಒಮ್ಮೆ ಅವರ ದರ್ಶನಕ್ಕಾಗಿ ಸನ್ಯಾಸಿ ಶಿಷ್ಯರೊಬ್ಬರು ಬಂದರು. ಶ್ರೀಮಾತೆ ಮಲಗಿಕೊಂಡಿದ್ದರು. ಅವರ ಮುಖದ ಮೇಲೆ ಸೆರಗು ಇರಲಿಲ್ಲ. ಸನ್ಯಾಸಿಗಳು ಸ್ವಲ್ಪ ಹೊತ್ತು ಅವರ ಕಾಲುಗಳನ್ನು ನೀವುತ್ತಿದ್ದು ತಮ್ಮ ಸೇವೆ ಸಲ್ಲಿಸಿ ಹೊರಟು ಹೋದರು. ಅವರು ಅಲ್ಲಿರುವವರೆಗೂ ಏನೂ ಹೇಳದೆ ಸುಮ್ಮನಿದ್ದ ಶ್ರೀಮಾತೆ ಅವರು ಹೊರಟು ಹೋದ ಮೇಲೆ ತಮ್ಮನ್ನು ನೋಡಿಕೊಳ್ಳುತ್ತಿದ್ದ ಭಕ್ತೆಯನ್ನು ಕರೆದು ಖಾರವಾಗಿ ನುಡಿದರು, ಏನಮ್ಮ, ನನ್ನ ಮುಖದ ಮೇಲೆ ಸೆರಗಿರಲಿಲ್ಲವಲ್ಲ? ನೀನಾದರೂ ಅದನ್ನು ಹಾಕಬಾರದಿತ್ತೆ. ನೀನು ಈಗಿನಿಂದಲೇ ಹೀಗೆ ಮಾಡುತ್ತಿದ್ದೀಯಲ್ಲ, ನಾನೇನು ಸತ್ತು ಹೋಗಿದ್ದೇನೆ ಅಂತ ತಿಳಿದುಕೊಂಡೆಯಾ? ಇಲ್ಲಿನ ಸ್ವಾರಸ್ಯವನ್ನು ನೋಡಬೇಕು. ಬಂದವರು ಸನ್ಯಾಸಿಗಳು, ಸ್ವಯಂ ಅವರ ಶಿಷ್ಯರೇ. ಅಲ್ಲದೆ ಇವರಾದರೂ ಮುದುಕಿಯಾಗಿ ಬಿಟ್ಟಿದ್ದಾರೆ. ಕೊನೆಯ ಕಾಯಿಲೆಯ ಭರದಿಂದ ಮುಖವೆಲ್ಲ ಸುಕ್ಕುಗಟ್ಟಿದೆ. ಆದರೂ ಅವರು ಆ ಭಕ್ತಿಯನ್ನು ಗದರಿದ್ದು ಮಾತ್ರ ಹೀಗೆ. ಇಲ್ಲಿ ಅವರು ಸಾಮಾಜಿಕ ಶಿಷ್ಟಾಚಾರವನ್ನು ಮೀರಿ ನಡೆಯದಿರುವುದನ್ನು ಮತ್ತೊಮ್ಮೆ ನಾವು ಗಮನಿಸಬಹುದು. ಸ್ತ್ರೀ ಪುರುಷ ಭಕ್ತರ ನಡುವೆ ಸಲುಗೆಯ ವ್ಯವಹಾರವನ್ನು ಶ್ರೀಮಾತೆಯವರು ಎಂದಿಗೂ ಪ್ರೋತ್ಸಾಹಿಸುತ್ತಿರಲಿಲ್ಲ. ಅವರು ಪುರುಷರಿಗೆ ಯಾವಾಗಲೂ ಕೊಡುತ್ತಿದ್ದ ಎಚ್ಚರಿಕೆಯ ಮಾತೆಂದರೆ ಸ್ತ್ರೀಯರಿಂದ ದೂರವಿರಬೇಕು ಎಂದು. ಹಾಗೆಯೇ ಪುರುಷರಿಂದ ಸಾಕಷ್ಟು ದೂರವಿದ್ದು ರಕ್ಷಿಸಿಕೊಳ್ಳುವಂತೆ ಸ್ತ್ರೀಯರನ್ನು ಎಚ್ಚರಿಸುತ್ತಿದ್ದರು. ಒಮ್ಮೆ ಭಕ್ತೆಯೊಬ್ಬಳಿಗೆ ಹೇಳುತ್ತಾರೆ, ನೋಡು, ಗಂಡಸರನ್ನು ಎಂದಿಗೂ ನಂಬಬೇಡ. ಅಷ್ಟೇ ಅಲ್ಲ, ಸ್ವತಃ ಭಗವಂತನೇ ಗಂಡಸಿನ ರೂಪದಿಂದ ಬಂದು ನಿನ್ನ ಮುಂದೆ ನಿಂತರೂ ನೀನವನನ್ನು ನಂಬಬೇಡ ಎಂದು. ಇದೆಷ್ಟು ಕಟುವಾದ ಎಚ್ಚರಿಕೆ ಮಾತು. ಆದರೆ ನಾವಿಲ್ಲಿ ಗಮನಿಸಬೇಕಾದ ಒಂದು ಮುಖ್ಯಾಂಶವೆಂದರೆ ಅವರು ಈ ಮಾತನ್ನು ಹೇಳಿದ್ದು ಒಂದು ವಿಶೇಷ ಸಂದರ್ಭದಲ್ಲಿ. ಆ ಭಕ್ತೆ ಬಾಲವಿಧವೆ, ಇನ್ನೂ ಯುವತಿ, ಒಳ್ಳೆ ರೂಪವತಿ, ಸಾಲದ್ದಕ್ಕೆ ಸಿರಿವಂತೆ. ಹೀಗಿರುವಾಗ ಯಾವ ಗಂಡಸು ಅವಳ ಬಳಿಗೆ ದೇವರಂತೆ ಬಂದು ಅನಿಷ್ಟವಾಗಿ ಪರಿಣಮಿಸುತ್ತಾನೋ ಹೇಳಬರುವಂತಿರಲಿಲ್ಲ. ಆದ್ದರಿಂದಲೇ ಶ್ರೀಮಾತೆಯವರು ಅವಳಿಗೆ ಇಷ್ಟು ಕಟುವಾಗಿ ಎಚ್ಚರಿಸಿದರು ಎಂದು ತಿಳಿಯಬೇಕು. ಹಾಗೆಯೇ ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಭಕ್ತಿಗೆ ಅವರೆನ್ನುತ್ತಾರೆ, ನೋಡಮ್ಮ, ಸಾಧುಗಳ ಬಳಿಗೆ ನೀವು ಅಷ್ಟು ಹೆಚ್ಚಾಗಿ ಹೋಗಬಾರದು. ನೀವೇನೋ ಶುದ್ಧ ಮನಸ್ಸಿನಿಂದಲೇ ಹೋಗಬಹುದು, ಭಕ್ತಿಯಿಂದಲೇ ಹೋಗಬಹುದು. ಆದರೆ ನೀವು ಹೆಚ್ಚಾಗಿ ಬಂದು ಹೋಗುವುದರಿಂದ ಸಾಧುಗಳ ಮನಸ್ಸಿಗೇನಾದರೂ ಕಷ್ಟವಾದರೆ ಆ ಪಾಪದಲ್ಲಿ ನಿಮಗೂ ಒಂದು ಭಾಗ ಬರುತ್ತದೆ. ಇದು ಕೂಡ ಒಂದು ವಿಶೇಷ ಸಂದರ್ಭದಲ್ಲಿ, ಎಂದರೆ ಯುವ ಭಕ್ತೆಯರು ಸಾಧುಗಳ ಬಳಿಗೆ ಹೆಚ್ಚಾಗಿ ಹೋದ ಸಂದರ್ಭದಲ್ಲಿ ಹೇಳಿದ ಮಾತು. ಈ ಯೌವನ ಕಾಲವೆನ್ನುವುದು ಆಧ್ಯಾತ್ಮಿಕ ಸಾಧಕರಿಗೆಲ್ಲ ಒಂದು ಅಗ್ನಿ ಪರೀಕ್ಷೆಯ ಕಾಲ. ಪ್ರಾಯ ಕಳೆದಾಗ ಮೇಲಾದರೂ ಈ ಅಪಾಯ ಸಂಪೂರ್ಣ ತೊಲಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲವಾದರೂ ಯೌವನವಂತೂ ಅತಿ ಕಠಿಣ ಕಾಲವೇ ಸರಿ. ಶರೀರ ಮುದಿಯಾದಂತೆ ಎಷ್ಟೋ ಸಮಸ್ಯೆಗಳೆಲ್ಲ ಸರಿದು ಹೋಗಿಬಿಡುತ್ತವೆ.
ಆದ್ದರಿಂದಲೇ ಸ್ವಯಂ ಶ್ರೀಮಾತೆಯವರು ಜನರಿಗೆ ಮೇಲ್ಪಂಕ್ತಿ ಹಾಕಿಕೊಡಲು ತಮ್ಮ ಯೌವನದ ಕಾಲ ಮುಗಿಯುವವರೆಗೆ ಪುರುಷ ಭಕ್ತರ ಸಂಸರ್ಗದಿಂದ ದೂರದಲ್ಲೇ ಇದ್ದು ಬಿಟ್ಟರು. ಅಲ್ಲದೆ ಈ ಮಧ್ಯೆ ಪಂಚತಪಾದಿಗಳನ್ನು ಬೇರೆ ಆಚರಿಸಿ ತಮ್ಮ ಸುಕೋಮಲ ಶರೀರವನ್ನು ಬತ್ತಿಸಿಕೊಂಡ ಘಟನೆಯನ್ನು ನಾವು ನೋಡಿಯೇ ಇದ್ದೇವೆ. ಆದ್ದರಿಂದ ಅವರ ಮಾತುಗಳೆಲ್ಲ ಕೇವಲ ಪರೋಪದೇಶ ಪಾಂಡಿತ್ಯವಲ್ಲ, ತಮ್ಮ ಸಮಗ್ರ ಜೀವನವನ್ನೇ ಪರಮ ಪವಿತ್ರವನ್ನಾಗಿಸಿಕೊಂಡವರು ಅವರು. ಆದ್ದರಿಂದಲೇ ಅವರ ಮಾತಿನಲ್ಲಿ ಅಂಥ ಶಕ್ತಿ, ಅಂಥ ಹೊಳಪು. ಸಂಯಮಹೀನವಾದ ದಾಂಪತ್ಯ ಜೀವನವನ್ನು ಕಂಡು ಶ್ರೀಮಾತೆಯವರು ವಿಷಾದದಿಂದ ಹೇಳುತ್ತಿದ್ದರು. ಸಂತಾನೋತ್ಪತ್ತಿ ಮಾಡುವುದೇ ತಮ್ಮ ಏಕೈಕ ಕರ್ತವ್ಯ ಅಂತ ಗೃಹಸ್ಥರೆಲ್ಲ ತಿಳಿದುಕೊಂಡ ಹಾಗಿದೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ಒಂದೆರಡು ಮಕ್ಕಳಾದ ಮೇಲೆ ದಂಪತಿಗಳು ಸಂಯಮದಿಂದಿರಬೇಕು, ಅಣ್ಣ ತಂಗಿಯರ ಹಾಗಿರಬೇಕು ಅಂತ. ಇಂದ್ರಿಯ ನಿಗ್ರಹ ಬೇಕು. ವಿಧವಿಯಾದವರಿಗೆ ಅಷ್ಟೆಲ್ಲ ನಿಯಮಗಳನ್ನು ಹಾಕಿರುವುದು ಇಂದ್ರಿಯ ನಿಗ್ರಹಕ್ಕಾಗಿಯೇ. ಶ್ರೀಮಾತೆಯವರು ಬಾಲ್ಯ ವಿವಾಹ ಪದ್ಧತಿಯನ್ನು ಬಹಳವಾಗಿ ಖಂಡಿಸುತ್ತಿದ್ದರು. ಸೋದರಿ ನಿವೇದಿತಾ ವಿದ್ಯಾಲಯದಲ್ಲಿ ಮದ್ರಾಸಿನಿಂದ ಬಂದ ಇಬ್ಬರು ಅವಿವಾಹಿತ ತರುಣಿಯರಿದ್ದರು. ಅವರ ವಯಸ್ಸು 20-22. ಒಮ್ಮೆ ಅವರ ಪ್ರಸ್ತಾಪ ಬಂದಾಗ ಶ್ರೀಮಾತೆಯವರೆಂದರು, ಈ ಹುಡುಗಿಯರು ಎಷ್ಟೊಂದು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಕಲಿಯುತ್ತಿದ್ದಾರೆ. ಆದರೆ ನಮ್ಮ ಕಡೆಯ ಹುಡುಗಿಯರ ಅವಸ್ಥೆ ನೋಡಿ. ನಮ್ಮ ಈ ಸುಡುಗಾಡು ಪ್ರಾಂತ್ಯದ ಜನ ಹುಡುಗಿಯರಿಗೆ ಇನ್ನೂ 8 ವರ್ಷವಾಗುವುದಕ್ಕಿಲ್ಲ. ಅಯ್ಯೋ, ಇನ್ನೂ ಮದುವೆಯಾಗಲಿಲ್ಲವೇ, ಮದುವೆ ಮಾಡಿ ಕಳಿಸಿ ಅನ್ನುವುದಕ್ಕೆ ಶುರು ಮಾಡುತ್ತಾರೆ. ಓಹ್, ನಮ್ಮ ರಾಧೆಗೆ ಮದುವೆಯಾಗದಿದ್ದರೆ ಅವಳಿಗೆ ಇಷ್ಟೆಲ್ಲ ಕಷ್ಟಗಳು ಬರುತ್ತಿದ್ದವೇನು? ಹೀಗೆಯೇ ತಮ್ಮ ಸೋದರನಾದ ಕಾಳಿಕುಮಾರ ತನ್ನ ಇಬ್ಬರು ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡಿದ ಸಂದರ್ಭದಲ್ಲೂ ಶ್ರೀಮಾತೆಯವರು ಬಾಲ್ಯ ವಿವಾಹ ಪದ್ಧತಿಯ ವಿರುದ್ಧವಾಗಿ ತಮ್ಮ ಜಿಗುಪ್ಸೆ ವ್ಯಕ್ತಪಡಿಸಿದ್ದನ್ನು ಹಿಂದೆ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ತಾಯಂದಿರಾಗಿ ತಮ್ಮ ಪಾಪಗಳನ್ನೇ ತಾವು ಎತ್ತಿಕೊಳ್ಳಲಾಗದ ದುಸ್ಥಿತಿಯನ್ನು ಶ್ರೀಮಾತೆ ಸ್ವಲ್ಪವೂ ಇಷ್ಟಪಡುತ್ತಿರಲಿಲ್ಲ. ಬದಲಾಗಿ ಹುಡುಗಿಯರು ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕೆನ್ನುವುದು ಅವರ ಇಚ್ಛೆಯಾಗಿತ್ತು. ಸ್ವತಃ ತಮಗಂತೂ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಪಡೆಯುವ ಸುಯೋಗ ಲಭಿಸಲಿಲ್ಲ. ಮುಂದಿನ ಪೀಳಿಗೆಯ ಹೆಣ್ಣು ಮಕ್ಕಳಾದರೂ ವಿದ್ಯಾವಂತಿಯರಾಗುವಂತಾಗಬೇಕು ಎನ್ನುವುದು ಅವರ ನಿಶ್ಚಿತ ನಿಲುವು. ಆ ಉದ್ದೇಶದಿಂದಲೇ ತಮ್ಮ ಸೋದರರ ಮಕ್ಕಳಾದ ರಾಧಿ, ಮಾಕು ಇವರಿಗೆ ಮೂಲಭೂತ ಶಿಕ್ಷಣವಾದರೂ ಸಿಗುವ ವ್ಯವಸ್ಥೆ ಮಾಡಿದ್ದರು. ಅವರಿಬ್ಬರಿಂದಲೂ ಆಗಾಗ ಧಾರ್ಮಿಕ ಪುಸ್ತಕಗಳನ್ನು ಗಟ್ಟಿಯಾಗಿ ಓದಿಸುತ್ತಿದ್ದರು. ತಮ್ಮ ಪತ್ರಗಳನ್ನು ಬರೆಸುತ್ತಿದ್ದರು. ರಾಧಿಯನ್ನು ಯಾವುದೋ ಒಂದು ಕ್ರೈಸ್ತ ಶಾಲೆಗೆ ಸೇರಿಸಲಾಗಿತ್ತು. ಮದುವೆಯಾದ ಮೇಲೂ ಆಕೆ ಶಾಲೆಗೆ ಹೋಗುತ್ತಿದ್ದಳು. ಆದರೆ ಆಗಿನ ಕಾಲದ ದೃಷ್ಟಿಯಲ್ಲಿ ಅವಳಾಗಲೇ ಬೆಳೆದ ಹುಡುಗಿ. ಇದು ಹೊಳೆದಾಗ ಗೋಲಾಪ್ಮ, ರಾಧೆ ಸಾಕಷ್ಟು ದೊಡ್ಡವಳಾಗಿದ್ದಾಳೆ, ಇವಳನ್ನು ಪಾಠಶಾಲೆಯಿಂದ ಬಿಡಿಸಬೇಕು. ಏ ರಾಧಿ, ಇನ್ನು ಮೇಲೆ ನೀನು ಶಾಲೆಗೆ ಹೋಗಬೇಡ ಕಣೆ ಎಂದಳು. ಅವಳ ಮಾತನ್ನು ಕೇಳಿ ರಾಧಿ ಅಳತೊಡಗಿದಳು. ಆಗ ಶ್ರೀಮಾತೆ ಮಧ್ಯಪ್ರವೇಶಿಸಿ, ಬಿಡು ಬಿಡು, ರಾಧಿ ಇನ್ನೂ ಅಂಥ ದೊಡ್ಡವಳೇನಲ್ಲ. ಅವಳು ಶಾಲೆಗೆ ಹೋಗುತ್ತಿರಲಿ. ಶಾಲೆಗೆ ಹೋಗಿ ಓದು, ಬರಹ, ಕುಶಲ ಕಲೆಗಳು ಇದನ್ನೆಲ್ಲ ಚೆನ್ನಾಗಿ ಕಲಿತುಕೊಂಡರೆ ಅದರಿಂದ ಅವಳಿಗೆ ಮಾತ್ರವಲ್ಲ, ಮುಂದೆ ಇತರರಿಗೂ ಅವಳಿಂದ ತುಂಬಾ ಸಹಾಯವಾಗುತ್ತದೆ. ಅಲ್ಲದೆ ಅವಳ ಗಂಡನ ಊರು ತುಂಬಾ ಹಿಂದುಳಿದ ಹಳ್ಳಿ. ಈಗ ಅವಳು ಶಾಲೆಗೆ ಹೋಗಿ ವಿದ್ಯಾವಂತಳಾದರೆ ತಾನೂ ಮುಂದೆ ಬರುತ್ತಾಳೆ, ಇತರರಿಗೂ ನೆರವಾಗುತ್ತಾಳೆ ಎಂದರು. ನಿಜಕ್ಕೂ ಆಕೆ ಶ್ರೀಮಾತೆಯವರ ಈ ನಿರೀಕ್ಷೆಯ ಮಟ್ಟಕ್ಕೆ ಬರಲಿಲ್ಲ ಎನ್ನುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಅದು ಬೇರೆ ವಿಚಾರ. ಆದರೆ ಇಲ್ಲಿ ಶ್ರೀಮಾತೆಯವರ ಪ್ರಧಾನ ಅಭಿಪ್ರಾಯವನ್ನು ನಾವು ಗ್ರಹಿಸಬೇಕು. ಸರಿಯಾದ ವಿದ್ಯಾಭ್ಯಾಸದಿಂದ ವ್ಯಕ್ತಿ ತಾನೂ ಉದ್ಧಾರವಾಗುತ್ತಾನೆ, ಇತರರು ಉನ್ನತಿಯನ್ನು ಹೊಂದುವಲ್ಲಿ ನೆರವಾಗುತ್ತಾನೆ ಎಂಬ ವಿಷಯದಲ್ಲಿ ಅವರಿಗಿದ್ದ ದೃಢ ವಿಶ್ವಾಸವನ್ನು ನಾವಿಲ್ಲಿ ಗಮನಿಸಬೇಕು.